ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಸುಮಾರು 10,000 ಜನಸಂಖ್ಯೆಯುಳ್ಳಂತಹ ಎಲ್ಲಾ ಬಡ ರೈತ ಕೂಲಿ ಕಾರ್ಮಿಕರಿರುವಂತಹ ನಂಗಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 387 ಜನ ವ್ಯಾಸಂಗ ಮಾಡ್ತಾರೆ. ಎಲ್ಲರೂ ಬಡವರ ಮಕ್ಕಳೇ. ಅದರಂತೆ 1 ರಿಂದ 8ನೇ ತರಗತಿಗೆ ಮಾತ್ರ ಅನುಮತಿ ಇದೆ. 9 ಮತ್ತು 10ನೇ ತರಗತಿಗೆ ನಾವು ಪ್ರೌಢಶಾಲೆಯನ್ನು ಉನ್ನತೀಕರಣ ಮಾಡಬೇಕಂತೇಳಿ ಇಲ್ಲಿನ ಸ್ಥಳೀಯ ಯುವ ಮುಖಂಡರು ನಂಗಲಿ ಕಿಶೋರ್ ಮತ್ತು ಅವರ ಸಮ್ಮುಖದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂತ ಬರ್ತಾನೆ ಇದ್ದೀವಿ. ಆದ್ರೆ ಇಲ್ಲಿನ BEO ಅವರ ಒಂದು ಸಮಸ್ಯವಾದ ವರದಿಯನ್ನು ಉಪನಿರ್ದೇಶಕರು ಮತ್ತು ಡಯಟ್ ಜಯಣ್ಣನವರು ಸರ್ಕಾರದ ಮಟ್ಟಕ್ಕೆ ಕಳಿಸಿದ್ರು. ಆ ಸರ್ಕಾರದ ಮಟ್ಟದಲ್ಲಿ ಆ ಕಡತವನ್ನೇ ನಾಪತ್ತೆಯಾಗಿದ್ರು. ಅದನ್ನು ಸಹ ಅಲ್ಲಿಗೆ ಹೋಗಿ ಕಿಶೋರ್ ಅವರು ಫಾಲೋ ಅಪ್ ಮಾಡಿ ಆ ಕಡತ ಎಲ್ಲಿದೆ ಅಂತೇಳಿ ಹುಡುಕಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚಾಟಿ ಬೀಸಿದ ನಂತರ ನಮಗೆ ಈ ಒಂದು ಸರ್ಕಾರಿ ಶಾಲೆಯನ್ನು ಉಳಿಬೇಕು, ಸುತ್ತಮುತ್ತಲ 5 ಖಾಸಗಿ ಶಾಲೆ ಮತ್ತು ಅನುದಾನಿತ ಶಾಲೆಯಿಂದ ಸರ್ಕಾರ ಬಡ ರೈತ ಮಕ್ಕಳನ್ನು ಉಳಿಸಬೇಕು, ಅವರ ಭವಿಷ್ಯವನ್ನು ರೂಪಿಸಬೇಕಂತೇಳಿ ನಾವು ಇವತ್ತೇನು ರಾಷ್ಟ್ರೀಯ ಹೆದ್ದಾರಿಗೆ ಬಂದ್ಗೆ ಕರೆ ಕೊಟ್ಟಿದ್ವಿ. ಆ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಮಾನ್ಯ ಗ್ರಾಮಾಂತರ ಸರ್ಕಲ್ ಸುರೇಶ್ ಸಾರು, ಸತೀಶ್ ಸಾರು ಮತ್ತೆ ನಂಗಲಿ PSI ಅವರು ನೀವು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಬೇಡ, ಮತ್ತೆ ಕಾಲ್ನಡಿಗೆ ಜಾಥಾನೂ ಬೇಡ, ನಾವೇ ಹಿರಿಯ ಅಧಿಕಾರಿಗಳಿಗೆ ಕರೆಸಿ ಅಂತೇಳಿ ಕರೆಸಿದರೆ, ಕರೆಸುವ ಜೊತೆಗೆ ಅವರ ಕಚೇರಿಯಲ್ಲೇ ಕುಳಿತು ಮಾನ್ಯ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಸರ್ ಅವರು ಅವ್ರಿಗೆ ಕೈ ಮುಗಿದು ಕೇಳಿದ್ದಾರೆ. ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ, ಈ ಒಂದು ಉತ್ತಮವಾದ ಮತ್ತು ಭವಿಷ್ಯವನ್ನು ಸರ್ಕಾರಿ ಶಾಲೆ ಈ ಹೋರಾಟಕ್ಕೆ ಏನ್ ಮಾಡ್ತಾರೆ ಸ್ಪಂದಿಸ್ರಿ. ಈ ಸರ್ಕಾರಿ ಶಾಲೆ 9 ಮತ್ತು 10ನೇ ತರಗತಿಗೆ ನಮ್ಮಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಏನು ಉಪನಿರ್ದೇಶಕರಾದ ಕೃಷ್ಣಮೂರ್ತಿಯವರು ನನ್ನ ಹಂತದಲ್ಲಿ ಏನೇನಾಗುತ್ತೆ ಎಲ್ಲ ನಾನು ವರದಿ ಕೊಟ್ಟಿದ್ದೀನಿ, ಸರ್ಕಾರದ ಹಂತದಲ್ಲಿ ಆಗ್ಲಿ ಅಂತ ಹೇಳ್ತಾರೆ. ಈ ಒಂದು ಸರ್ಕಾರಿ ಶಾಲೆಗೆ 9, 10ನೇ ತರಗತಿ ಸರ್ಕಾರ ಅನುಮತಿ ನೀಡದೇ ಇದ್ದರೆ ಇಲ್ಲಿನ ಎಲ್ಲಾ ಗ್ರಾಮದ ಸಾವಿರಾರು ಜನರು ನಮ್ಮ ಮಾನ್ಯ ಕಾವೇರಿ ಮೇಡಮ್ ಅವರ ಒಂದು ಕಚೇರಿಗೆ ಮುತ್ತಿ ಹಾಕುವ ಮುಖಾಂತರ ನಮ್ಮ ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡ್ತೇವೆ ಮತ್ತು ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಸರ್ಕಾರಿ ಶಾಲೆಯನ್ನು ಬಳಸುವ ಹೋರಾಟಕ್ಕೆ ಇನ್ನಷ್ಟು ಹೋರಾಟಗಳನ್ನು ಮಾಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆ 9 ಮತ್ತು 10ನೇ ತರಗತಿ ಪ್ರಾರಂಭ ಮಾಡಬೇಕೆಂಬ ಹಠದಲ್ಲಿರುವಂತಹ ಸುತ್ತಮುತ್ತಲ ಗ್ರಾಮ ರೈತರಿಂದ ಹೋರಾಟಕ್ಕೆ ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ನಾನು ಸಹ ಸರ್ಕಾರಿ ಶಾಲೆ ಉಳಿವಿಗಾಗಿ ಸದನದಲ್ಲಿ ಧರಣಿ ಕೂತುಕೊಳ್ಳುವ ಮೊದಲು ಪರವಾನಗಿಯನ್ನು ನೀಡಿ ಉನ್ನತೀಕರಣ ಮಾಡಿ ಮತ್ತು 9ನೇ ತರಗತಿಗೆ ಅವಶ್ಯಕತೆ ಇರುವ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ವಿತರಣೆ ಮಾಡಬೇಕೆಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಂಗರಾಮಯ್ಯನವರಿಗೆ ಸಹ ಅವರಿಗೆ ಸೂಚನೆ ನೀಡಿದ್ದಾರೆ. ಅದಕ್ಕೆ ರೈತ ಸಂಘದಿಂದ ಮುಳಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರಿಗೆ ಈ ಒಂದು ಸರ್ಕಾರಿ ಶಾಲೆ ಉಳಿಸಲು ರೈತ ಸಂಘದ ಜೊತೆ ಕೈ ಜೋಡಿಸಿದ್ದಕ್ಕೆ ಕೃತಜ್ಞತೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವರು ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ನಂಗಲಿಯಲ್ಲಿ ಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಸಹ ಸರ್ಕಾರಿ ಪ್ರೌಢಶಾಲೆ 9, 10ನೇ ತರಗತಿಗಳು ಈಗ ಈಗಾಗಲೇ ಮಾನ್ಯ ಆಯುಕ್ತರಿಗೆ ಶಿಫಾರಸು ಮಾಡಲಾಗಿದೆ. ಇವತ್ತು ಮನವಿ ಪ್ರಕಾರ ಅಂತಂದ್ರೆ ಮತ್ತೆ ಇನ್ನೊಂದ್ಸತಿ ಫಾಲೋ ಅಪ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾನು ಫಾಲೋ ಅಪ್